ಎಲ್ಲರಿಗೂ SLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿನ್ನೆ ಮಾಡಿದ ಒಂದು ವಿಡಿಯೋದ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ರಸಾಯನಶಾಸ್ತ್ರ ಮತ್ತು ಈ ಒಂದು ಜೀವಶಾಸ್ತ್ರವನ್ನು ಕವರ್ ಮಾಡ್ತೀನಿ. ಸೊ ಪೂರ್ತಿಯಾಗಿ ನೋಡ್ಕೊಳ್ಳಿ ವಿಡಿಯೋನ. ಇದು ಯಾರು ಒಂದು 50+ ತೆಗಿಲೇಬೇಕಂತ ಇದ್ದೀರಾ ಸೈನ್ಸಲ್ಲಿ, ಸೊ ಅವ್ರಿಗಾಗಿನೇ ಈ ವಿಡಿಯೋ. ಡೆಫಿನೆಟ್ಲಿ ನೀವು ಇಷ್ಟನ್ನು ಪ್ರಿಪೇರ್ ಆದರೆ 50+ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಕರೆಕ್ಟಾಗಿ ವಿಡಿಯೋ ನೋಡಿ. ಪಾರ್ಟ್ 1 ಯಾರು ನೋಡಿಲ್ಲ ದಯವಿಟ್ಟು ಅದನ್ನು ಫಸ್ಟ್ ನೋಡ್ಕೊಂಬನ್ನಿ. ಆ ವಿಡಿಯೋದು ಬೇಕಾದರೆ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಾನು ಪಿನ್ ಮಾಡಿರ್ತೀನಿ. ಅದೇ ರೀತಿಯಾಗಿ ನಾವು ಯೂಟ್ಯೂಬ್ ವಿಡಿಯೋಸ್ ಮಾಡೋಕ್ಕೆ ಬೇಕಾಗಿರುವಂಥ ಕೆಲವೊಂದು ಡಿವೈಸಸ್ ಆಗಿರ್ಬೋದು, ಮೈಕ್ಸ್ ಆಗಿರ್ಬೋದು, ಸೊ ಅದನ್ನು ತೊಗೊತಾ ಇದ್ದೀವಿ. ಸೊ ಯಾರಿಗಾದರೂ ಸಹಾಯ ಮಾಡೋ ಒಂದು ಇಷ್ಟ ಇದ್ದರೆ ದಯವಿಟ್ಟು ₹1, ₹2, ₹5 ಎಷ್ಟಾದರೂ ಪರವಾಗಿಲ್ಲ. ದಯವಿಟ್ಟು ನಾನೊಂದು ಈ ವಿಡಿಯೋದಲ್ಲಿ ಸ್ಕ್ಯಾನರ್ನ ಮತ್ತು ಅಕೌಂಟ್ ನಂಬರ್ನ ಹಾಕಿರ್ತೀನಿ. ಸೊ ಯಾರಿಗಾದರೂ ಇಷ್ಟ ಇದ್ದರೆ ದಯವಿಟ್ಟು ಒಂದು ಪೇ ಮಾಡ್ಬೋದು. ₹1, ₹2 ಎಷ್ಟಾದರೂ ಮಾಡಿ ಪರವಾಗಿಲ್ಲ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುನ್ನ ಸ್ಕ್ಯಾನರ್ ತೋರಿಸ್ತೀನಿ. ಸೊ ಯಾರಾದರೂ ಮಾಡೋಂಗಿದ್ರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಪೇ ಮಾಡಿ. ಇಷ್ಟು ನೋಡಿ, ಯಾರಿಗಾದರೂ ಸಹಾಯ ಮಾಡಬೇಕಂತಿದ್ರೆ ದಯವಿಟ್ಟು ಈ QR ಕೋಡ್ಗೆ ಸ್ಕ್ಯಾನ್ ಮಾಡಿ, ಎಷ್ಟಾದರೂ ಹಾಕಿ ಪರವಾಗಿಲ್ಲ. ಸೊ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ರಸಾಯನಶಾಸ್ತ್ರದಲ್ಲಿ 1ನೇ ಪಾಠ ಬಂದ್ಬಿಟ್ಟು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಸೊ ಇದರಲ್ಲಿ ಯಾವ ಕ್ವಶನ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಇದರಲ್ಲಿ ನೀವೇನಂದರೆ ನೀವು ಜಸ್ಟ್ ಇಷ್ಟು ಕ್ವಶನ್ಸ್ ಓದ್ಕೊಂಡ್ರೆ ನೀವು 1 ಮಾರ್ಕ್ಸ್, 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್, ಮಲ್ಟಿಪಲ್ ಚಾಯ್ಸ್ ಎಲ್ಲ ಒಂದು ಕ್ವಶನ್ಸ್ನ ಕವರ್ ಮಾಡ್ಬೋದು. ಇದರಲ್ಲೇ ನೋಡಿ, ಕಮಟುವಿಕೆ ಎಂದರೇನು, ಇದು ಇಂಪಾರ್ಟೆಂಟ್ ಕ್ವಶನ್ಸು. ಇದು ಬಂದೇ ಬರುತ್ತೆ ಎಕ್ಸಾಮಲ್ಲಿ. ಆಲ್ಮೋಸ್ಟ್ ಎಲ್ಲ ಒಂದು ಇಯರು ರಿಪೀಟ್ ಆಗಿದೆ. ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಉತ್ಕರ್ಷಣೆಗೊಂಡು ತಮ್ಮ ವಾಸನೆ ಮತ್ತು ರುಚಿಯನ್ನು ಬದಲಾಯಿಸಿಕೊಳ್ಳುವ ಪ್ರಕ್ರಿಯೆ ಒಂದು ಕಮಟುವಿಕೆ ಆಗಿರುತ್ತೆ. ನೋಡಿ, ಅದನ್ನು ತಡೆಗಟ್ಟುವ ವಿಧಗಳವು, ಆಮೇಲೆ ರಾಸಾಯನಿಕ ಕ್ರಿಯೆ ಎಂದರೇನು, ರಾಸಾಯನಿಕ ಸಮೀಕರಣ ಎಂದರೇನು. ಸೊ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸೇ. ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ನೀವು ಹಂಗೆ ಕ್ವಶನ್ಸ್ನ ನೋಡ್ಕೊಳ್ಳಿ. ನೋಟ್ ಡೌನ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಈ ಕ್ವಶನ್ಸ್ಗೆ ನೀವು ಏನು ಆನ್ಸರ್ ಓದ್ಕೊಂಡಿರ್ತೀರೋ ಸೊ ಅದನ್ನೇ ಪ್ರಿಪೇರ್ ಮಾಡಿ. ಯಾಕಂದರೆ ಇನ್ನೇನು ಎಕ್ಸಾಮ್ ಇರೋದೇ ನಾಳೆ. ಮತ್ತು ನೀವು ಇದನ್ನು ಬಾಯಟ ಹೊಡೆದ್ರೆ ತುಂಬ ಮತ್ತೆ ರಿಸ್ಕ್ ಆಗಿಬಿಡುತ್ತೆ. ಸೊ ಯಾವ್ದು ನೀವು ಓದ್ಕೊಂಡಿರ್ತೀರೋ ಅದನ್ನೇ ಬರೀರಿ, ಅದು ಕರೆಕ್ಟಾಗೇ ಇರುತ್ತೆ. ನೋಡಿ, ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸೇ. ಈ ಒಂದು ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಹಾಯಿಸುತ್ತಾರೆ ಏಕೆ? ಇದೆಲ್ಲ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸೇ. ಸೊ 50+ ಡೆಫಿನೆಟ್ಲಿ ಬರುತ್ತೆ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ನಿಮ್ಗೆ ಏನಾದರೂ ಒಂದು ಡೌಟ್ಸ್ ಬಂದ್ರೂ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಇದರಲ್ಲಿ ನೋಡ್ಕೊಳ್ಳಿ. ಇಷ್ಟನ್ನು ಕ್ಲೀನಾಗಿ ಓದ್ಕೊಂಡ್ರೆ ಈ ಪಾಠ ನಿಮಗೆ ಕವರ್ ಆಗಿಬಿಡುತ್ತೆ. ಎಲ್ಲ ಒಂದು ಕ್ವಶನ್ಸ್ಗೂ ಆನ್ಸರ್ ಬರೀತಾ ಹೋಗ್ಬೋದು. ಜಸ್ಟ್ ನೀವು ಕ್ವಶನ್ಸ್ನ ನೋಡ್ಕೊಳ್ಳಿ ಸಾಕು. ಆನ್ಸರ್ಸ್ ನಿಮ್ಮ ಹತ್ರ ಆಲ್ರೆಡಿ ಇರುತ್ತೆ. ಇಲ್ಲಾರ್ದವರು ನೀವು ಇದನ್ನು ರೆಫರ್ ಮಾಡ್ಬೋದು. ವಾಷಿಂಗ್ ಸೋಡಾದ ಉಪಯೋಗಗಳಾಗಿರ್ಬೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಇವೆಲ್ಲ ಇಂಪಾರ್ಟೆಂಟ್, ಆಲ್ಮೋಸ್ಟ್ ಇಂಪಾರ್ಟೆಂಟ್. ಲೋಹಗಳು ಮತ್ತು ಅಲೋಹಗಳು ಈ ಪಾಠದಲ್ಲಿ ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟು ಈ ಸೋಷಲ್ ಸೈನ್ಸ್ ಆಗಿರ್ಬೋದು, ಹಿಂದಿ, ಇಂಗ್ಲೀಷ್ ಇದೆಲ್ಲನೂ ನಾವು ರೆಡಿ ಮಾಡಿದ್ದೀವಿ. ಮ್ಯಾಥ್ಸು ಎಲ್ಲ ಒಂದು ಸಬ್ಜೆಕ್ಟ್ಸು ನಾವು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೀವಿ ಇಂಪಾರ್ಟೆಂಟ್ ಕ್ವಶನ್ಸ್ನ. ಸೊ ಅದೆಲ್ಲ ನಾಳೆಯಿಂದ ಬಿಡ್ತಾ ಹೋಗ್ತೀವಿ. ಸೊ ಇವತ್ತು ಪೂರ್ತಿ ದಿನ ನಾವು ನಿಮಗೆ ಸೈನ್ಸ್ನ ಕವರ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಸೈನ್ಸ್ ನೆನ್ನೆ ಒಂದು ಬಿಟ್ಟಿದ್ದೀನಿ. ಇದು ಪಾರ್ಟ್ 2 ವಿಡಿಯೋ. ಸೊ ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ಚಿತ್ರಗಳು ಹೇಳ್ತೀನಿ, ಯಾವ ಚಿತ್ರಗಳು ಬರುತ್ತೆ. ಯಾಕಂದರೆ 12 ಮಾರ್ಕ್ಸ್ ಇರುತ್ತೆ ನಿಮಗೆ ಇಲ್ಲಿ. ಸೊ ಡೆಫಿನೆಟ್ಲಿ ಅದೇ ಬರುತ್ತೆ, ಅಷ್ಟು ನೋಡಿಕೊಂಡ್ರೆ ಸಾಕು. ಮತ್ತು ಡೇ ಸ್ಟೂಡೆಂಟ್ಸ್ ಯಾರಿಗಾದರೂ ಸಹಾಯ ಮಾಡಬೇಕಂತಿದ್ರೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ₹1, ₹2 ಎಷ್ಟಾದರೂ ಪರವಾಗಿಲ್ಲ. ದಯವಿಟ್ಟು ನಾನು QR ಕೋಡ್ ಕೊಟ್ಟಿದ್ದೀನಲ್ಲ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ. ಸೊ ದಯವಿಟ್ಟು ಸಹಾಯ ಮಾಡಿ. ನೋಡ್ತಾ ಇರ್ಬೋದು. ಅಪಧಮನಿಗಳು ಮತ್ತು ಅಭಿಧಮನಿಗಳಿಗಿರುವ ವ್ಯತ್ಯಾಸಗಳೇನು?
ಸೊ ಎಲ್ಲ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಇದು. ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಏನು ನೋಡ್ಕೊಬೇಕು. ನಾನು ಜಸ್ಟ್ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ದಯವಿಟ್ಟು ನೋಡ್ಕೊಳ್ಳಿ. ಜೀವಿಗಳಲ್ಲಿ ಸಂತಾನೋತ್ಪತ್ತಿ, ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ. ಸೊ ಇದು ವ್ಯತ್ಯಾಸ ಕೇಳ್ತಾರೆ. ಮತ್ತೆ ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ನ ಮಾಡ್ಕೊಳ್ಳೋದ್ರಿಂದ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ ಡಿಯರ್ ಸ್ಟೂಡೆಂಟ್ಸ್, ಮತ್ತೇನಿಲ್ಲ. ಆಮೇಲೆ ಆನುವಂಶೀಯತೆ, ನೋಡಿ ಇದು ಲಿಂಗಾಣುಗಳು, RY ಇದೆಲ್ಲ ಇಂಪಾರ್ಟೆಂಟು. ಆಮೇಲೆ ನಮ್ಮ ಪರಿಸರ. ಸೊ ಇದಂತೂ ಈಸಿ ಲೆಸನು, ಕೊನೆಯ ಲೆಸನ್ ಆಗಿರುತ್ತೆ. ನೋಡಿದ್ರಲ್ಲ, ಪೂರ್ತಿ ಇದರಲ್ಲಿ ನಾನು ನಿಮಗೆ ಕವರ್ ಮಾಡಿದ್ದೀನಿ. ಇವಾಗ ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಇದರಲ್ಲಿ ಫುಲ್ ಕವರ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಒಂದು ವಿಡಿಯೋ ಬಂದ್ಬಿಟ್ಟು ಈ ಒಂದು ಡಯಾಗ್ರಾಮ್ಸ್ ಬಗ್ಗೆ ಆಗಿರುತ್ತೆ. ಡಯಾಗ್ರಾಮ್ಸ್ ಯಾವ್ದು ಬರುತ್ತೆ, ಡೆಫಿನೆಟ್ಲಿ 12 ನಿಮಗೆ ಮಾರ್ಕ್ಸ್ ಬರೋ ಥರ ನಾನು ಅದನ್ನು ಹೇಳ್ಕೊಡ್ತೀನಿ. ಸೊ ಅದಾದಮೇಲೆ ನಾಳೆಯಿಂದ ನಾವೊಂದು ಈ ಮ್ಯಾಥ್ಸ್ ಆಗಿರ್ಬೋದು, ಅದೇ ರೀತಿ ಒಂದು ಸೋಷಲ್ಲು ಮತ್ತು ಇಂಗ್ಲೀಷು, ಆಮೇಲೆ ಹಿಂದಿ. ಸೊ ಇಷ್ಟು ನಾನು ನಾಳೆಯಿಂದ ಕವರ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ದಯವಿಟ್ಟು ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅನಿಸಿದರೆ ದಯವಿಟ್ಟು ಹೆಲ್ಪ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಿಮಗೆ ಏನೋ ಡೌಟ್ಸ್ ಇದ್ದರೂ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಇವಾಗ ನೆಕ್ಸ್ಟು ಡಯಾಗ್ರಾಮ್ಸ್ ವಿಡಿಯೋ ಬಿಡ್ತೀನಿ. ಅದಾದಮೇಲೆ ಈ ಒಂದು ಸ್ಕೋರಿಂಗ್ ಪ್ಯಾಕೇಜ್ನ ಬಿಡ್ತೀನಿ. ಸೊ ಯಾರು 80 ಔಟ್ ಆಫ್ 80 ತೆಗಿಯೋಕ್ಕೆ ನೋಡ್ತಾ ಇದ್ದೀರಾ, ಸೊ ಅವ್ರಿಗಾಗಿ ನಾನೊಂದು ಸ್ಕೋರಿಂಗ್ ಪ್ಯಾಕೇಜು ಈ ಡಯಾಗ್ರಾಮ್ಸ್ ಆದಮೇಲೆ ಆ ವಿಡಿಯೋ ಬಿಡ್ತೀನಿ. ಸೊ ಇವತ್ತು 2 ವಿಡಿಯೋ ಬಿಡ್ತೀನಿ. 12 ಗಂಟೆ ಒಳಗಡೆ ಆ ವಿಡಿಯೋಗಳು ಸಿಗುತ್ತೆ ನಿಮಗೆ. ಸೊ ವಿಡಿಯೋನ ರೆಫರ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಅನುಕೂಲ ಆಗುತ್ತೆ. ಮತ್ತು ಏನು ಡೌಟ್ಸ್ ಬಂದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.